ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವೇ ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಸಿಟಿ ನೆಟ್ ಗುಡ್ ನ್ಯೂಸ್ ಏನು ಸೆಕೆಂಡ್ ರೌಂಡ್ ಕೂಡ ಶುರು ಆಯಿತು. ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಸಾಕಷ್ಟು ಜನ ದಿನದಿಂದ ಕಾಯ್ತಾ ಇದ್ದೀರಾ. ನಿಮಗೆ ಗೊತ್ತಿರೋಗೆ ಯೂಶಲಿ ಡಿಲೇ ಆಗ್ತಾ ಕೂಡ ಬರ್ತಾ ಇದೆ. ಸಿಟಿ ನೀಟ್ ಕೌನ್ಸಿಲಿಂಗು ಮೇನ್ ಥಿಂಗ್ ಸೆಕೆಂಡ್ ರೌಂಡ್ ಆಗಿರ್ಬೋದು, ನೀಟ್ ಚಾಯ್ಸ್ ಎಂಟ್ರಿ ಆಗಿರ್ಬೋದು, ಎಲ್ಲ ಕೂಡ ಡಿಲೇ ಆಗ್ತಾ ಬರ್ತಾ ಇದೆ. ಅಫಿಷಿಯಲ್ ಆಗಿ ನೀಟ್ UGದು MCCದು ಪ್ರಾವಿಷನಲ್ ರಿಸಲ್ಟ್ ಕೂಡ ಬಿಟ್ಟಿದ್ದಾರೆ. ನೆನ್ನೆ ನೋಡ್ಬೋದು, ಗಮನಿಸ್ಬೋದು. ಇಂದು ನಿಮಗೆ ಫೈನಲ್ ರಿಸಲ್ಟ್ ಕೊಡುವ ಸಾಧ್ಯತೆ ಇದೆ. ಆಯಿತಾ, ನಂತರ ನಿಮಗೆ ನೀಟ್ ಚಾಯ್ಸ್ ಎಂಟ್ರಿ ಕೂಡ ಶುರು ಆಗುತ್ತದೆ. ನಂತರ ನಿಮಗೆ ಸೆಕೆಂಡ್ ರೌಂಡು ನೀಟ್ CETದು ಕಂಬೈನ್ಡ್ ಕೌನ್ಸಿಲಿಂಗ್ ಕೂಡ ಶುರು ಆಗುವ ಸಾಧ್ಯತೆ ಇದೆ. ಆಯಿತಾ, 13th ಆಗಿದೆ. 3 to 4 days ಮಿನಿಮಮ್ ಟೈಮ್ ಬೇಕಾಗುತ್ತೆ. ನಂತರ ನೀವು ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಶುರು ಆದ ನಂತರ ನಿಮಗೆ ಆಫ್ಟರ್ ನಿಮಗೆ 20th ನಂತರ ನೀವು ಸೆಕೆಂಡ್ ರೌಂಡ್ನ ಎಕ್ಸ್ಪೆಕ್ಟೆಡ್ ಮಾಡ್ಬೋದು. CT ನೀಟ್ದು ಸಾಕಷ್ಟು ಜನ ಕಾಯ್ತಾ ಇದ್ರಿ, ಡಿಲೇ ಆಗ್ತಾ ಇತ್ತು ಏನಕ್ಕೆ ಅಂತ. ಫೈನಲಿ ಪ್ರಾವಿಷನಲ್ ರಿಸಲ್ಟ್ ಕೂಡ ಬಿಟ್ಟಿದ್ದಾರೆ ರೌಂಡ್ 1 ನೀಟ್ UGದು. ಯೂಶುವಲಿ ಡಿಲೇ ಆಗ್ತಾ ಬರ್ತಾ ಇತ್ತು, ಯಾವಾಗ ಬರುತ್ತೆ ವಿದ್ಯಾರ್ಥಿಗಳು ಕಾಯ್ತಾ ಇದ್ರು. ಫೈನಲಿ ಗುಡ್ ನ್ಯೂಸ್ ಕೂಡ ಬಂದಿದೆ. ನಂತರ ಸೆಕೆಂಡ್ ರೌಂಡ್ ಶುರು ಆಗುತ್ತೆ. ಇಲ್ಲಿ ನೋಡೋದಾದ್ರೆ DCT ನೋಡ್ತಾ ಇದ್ದೆ, DCT ಕೂಡ ಬಿಟ್ಟಿದ್ದಾರೆ. ಅಲ್ಲಿ ಏನಂದ್ರೆ DCT ಯಲ್ಲೂ ಕೂಡ ಕಾಸ್ಟ್ ಡೆಪಾಸಿಟ್ ನ ಕಟ್ಟಬೇಕು ಅಂತ ಕೂಡ ಮಾಡ್ತಾ ಇದ್ದಾರೆ KE ಅವರು. ಅಂಡ್ ನಿಮಗೆ ಗೊತ್ತಿರೋ ಹಾಗೆ ನೀಟಲ್ಲಿ ಆಲ್ರೆಡಿ ಕಟ್ಟಬೇಕು ಸೆಕೆಂಡ್ ರೌಂಡ್ ಅಲ್ಲಿ, ಓಕೆ. ಬಟ್ CETಲಿ ಇನ್ ಕೇಸ್ CETಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ಬೇಕು ಅಂದ್ರೆ ಅಲ್ಲೂ ಕೂಡ ನಿಮಗೆ ಕಾಸ್ಟ್ ಡೆಪಾಸಿಟ್ ನ ಕಟ್ಟುವ ಸಾಧ್ಯತೆ ಕಟ್ಟಬೇಕು ಅಂತ ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇರಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಫೈನಲ್ ರೌಂಡ್ ಸಾಕಷ್ಟು ಸ್ಕ್ಯಾಮ್ ಆಗಿತ್ತು ಕಳೆದ ಬಾರಿ, ಸೀಟ್ಗಳು ವೇಕೆಂಟ್ ಆಗಿ ಉಳಿತಿದ್ದಾವೆ ಅಂತ ನಿಟ್ಟಿನಲ್ಲಿ ಸಾಧ್ಯತೆ ಇದೆ. ನಾನು ಸಾಧ್ಯತೆ ಹೇಳ್ತಾ ಇದ್ದೀನಿ, ಪಕ್ಕ ಮಾಹಿತಿ ಇಲ್ಲ. ದಯವಿಟ್ಟು ಎಚ್ಚರವಾಗಿರಿ, ಡೇ ಟು ಡೇಟ್ ಫಾಲೋ ಮಾಡಿ. DCT ಆ ರೀತಿ ಬಿಟ್ಟಿದ್ದಾರೆ, ನಂಗೆ ಶಾಕ್ ಆಯ್ತು ನೋಡಿ, ಏನು ಈ ರೀತಿ ಮಾಡಿದ್ದಾರೆ ಅಂತ. SC/ST ಅವರಿಗೆ 10,000, ಅದರ್ಸ್ಗೆ 40,000 ಕೊಟ್ಟಿದ್ದಾರೆ ಕಾಸ್ಟ್ ಡೆಪಾಸಿಟ್. ನೀಟ್ ಅವರು ಆಸ್ ಯೂಶುವಲ್ ಕಟ್ಟಬೇಕು. ಈಗ CT ಅವ್ರದ್ದು ಏನಾಗುತ್ತೆ ಅಂದ್ರೆ, CT ಅವರು ಆ ರೀತಿ ಕಾಸ್ಟ್ ಡೆಪಾಸಿಟ್ ನ ಕಟ್ಟೋ ಅವಶ್ಯಕತೆ ಇರಲಿಲ್ಲ. ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ, ಸೆಕೆಂಡ್ ರೌಂಡ್ ಅಲ್ಲಿ ಇನ್ ಕೇಸ್ ನೀವು ಸೀಟ್ನ ಹೋಲ್ಡ್ ಮಾಡಿದ್ರೆ ಮಾತ್ರ ನೀವು ಆ ಫೀಸ್ನ ಕಟ್ಟಿ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದಿತ್ತು. ಬಟ್ ಇಲ್ಲಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅದು DCTದು ಕಾಸ್ಟ್ ಡೆಪಾಸಿಟ್ ನ ಕೊಟ್ಟಿದ್ದಾರೆ, ನಾನು ನೋಡಿದೆ. ಬಟ್ ಇಲ್ಲಿ ಕೂಡ CT ಅವ್ರದ್ದು ಕೊಡ್ತಾರ ಇಲ್ವೋ ಗೊತ್ತಿಲ್ಲ. KE ಹೊಸದಾಗಿ ಡಿಸಿಷನ್ ತೆಗೆದುಕೊಳ್ತಾ ಇದೆ ಈ ಬಾರಿ. ಸಾಕಷ್ಟು ಬದಲಾವಣೆ ಕೂಡ ಬರ್ತಾ ಇದೆ. ಏನ್ ಮಾಡುತ್ತೆ ಅಂತ ಹೇಳಿ ನಾವು ಕಾಯ್ದು ನೋಡೋಣ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.